ಪ್ರಿಯ ವೀಕ್ಷಕರೇ, ನನ್ನ ಗುರು ಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕೃಪಾ. ಇವತ್ತಿನ ವಿಷಯ ಏನು ಅಂತಂದರೆ, ಮಾಟ ಮಂತ್ರ ಆದಂತಹ ಸಂದರ್ಭದಲ್ಲಿ ನಮಗೆ ಆಗುವಂತಹ ಸಮಸ್ಯೆಗಳ ವಿಚಾರವಾಗಿ ಇವತ್ತು ಮಾತಾಡ್ತಾ ಇದ್ದೀನಿ. ಸೊ ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ಯಾರಿಗಾದರೂ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದು ಹಲವಾರು ಕಡೆ ಹೋಗಿ ಪರಿಹಾರ ಆಗಿಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲೂ ಸಮೇತ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ನನ್ನ ವಾಟ್ಸಪ್ ನಂಬರ್ ಬಂದು 7019806595ಗೆ 806595ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಅಂತ ಹೇಳ್ತೀನಿ ಪ್ರೇಕ್ಷಕರೇ. ಈಗ ನೇರವಾಗಿ ನಾನು ವಿಷಯಕ್ಕೆ ಬರ್ತೀನಿ. ಸೊ ಇಲ್ಲಿ ಬಂದ್ಬಿಟ್ಟು ಮಾಟ ಮಂತ್ರ ಆದಂತಹ ಸಂದರ್ಭದಲ್ಲಿ ನಮಗೆ ಆಗುವಂತಹ ಸಮಸ್ಯೆಗಳ ಬಗ್ಗೆ ಇವತ್ತಿನ ವಿಚಾರ ಆಗಿರುತ್ತೆ. ನೋಡಿ, ಅಥರ್ವರ್ಣ ವೇದದಲ್ಲಿ ಹಲವಾರು ರೀತಿಯ ಮಾಟ ಮಂತ್ರಗಳನ್ನು ಅಭಿಚಾರದ ವಿಚಾರವಾಗಿ ವಿವರಿಸಿದ್ದಾರೆ. ಹಾಗೆ ಇಲ್ಲಿ ಲೌಕಿಕ ಶಕ್ತಿಯನ್ನು ಪಡೆದು ಮಹಾಕಾಳಿ ಮುಂತಾದ ದೇವತೆಗಳನ್ನು ಒಲಿಸಿಕೊಂಡವರ ಬಗ್ಗೆ ನಾವು ತಿಳಿಯಬಹುದಾಗಿದೆ. ಯಾಕಂದರೆ ಇಲ್ಲಿ ಮಾಟ ಮಂತ್ರ ಆದಂತಹ ಸಂದರ್ಭದಲ್ಲಿ ಯಾವ ದೇವಿಯನ್ನು ಹಿಡಿದು ಮಾಡ್ತಾರೆ ಅದನ್ನು ತುಂಬ ಮುಖ್ಯವಾಗಿರುತ್ತೆ. ಹಾಗಾಗಿ ಸೌಮ್ಯ ರೂಪವಾಗಿ ಆಗಲ್ಲ ಇದು. ಸೊ ಇಲ್ಲಿ ನಾವು ನೋಡಬೇಕು, ಯಾವಾಗ ನಮಗೆ ಮಾಟ ಮಂತ್ರ ಅಥವಾ ಶಕ್ತಿ ದೇವತೆಗಳ ಒಂದು ಇದರಿಂದ ನಮಗೆ ಸಮಸ್ಯೆಗಳು ಆದಂತಹ ಸಂದರ್ಭದಲ್ಲಿ ಕೆಡುಕುವೇ ಉಂಟಾಗುತ್ತೆ ಹೊರತು ನಮಗೆ ಯಾವುದೇ ರೀತಿಯ ಪ್ರಯೋಜನ ಆಗದೇ ಇಲ್ಲ. ಇದು 100ಕ್ಕೆ 100% ಅಂತ. ಯಾಕಂದರೆ ಸಾಮಾನ್ಯವಾಗಿ ಮಾಟ ಮಂತ್ರ ಮಾಡಿಸೋದಂದರೆ ಕೆಟ್ಟದ್ದನ್ನೇ ಮಾಡೋದು ಅಂತ ಜನರ ಭಾವನೆಗಳಲ್ಲೂ ಇದೆ. ನೋಡಿ, ಯಾವಾಗಲೂ ನಾವು ಅರ್ಥ ಮಾಡ್ಕೋಬೇಕು, ಕೆಲವೆಲ್ಲ ಏನು ಅಥರ್ವರ್ಣ ವೇದದಲ್ಲಿ ಅಂತ ಹೇಳಿದಾಗ ಬರೀ ಕೆಟ್ಟದನ್ನು ಮಾತ್ರ ಹೇಳಿಲ್ಲ, ಅದಕ್ಕೆ ತಕ್ಕಂತಹ ಒಂದು ಪರಿಹಾರಗಳನ್ನು ಸಮೇತ ಹೇಳಿದ್ದಾರೆ ಅಂತ. ಹಾಗೆಯೇ ಕೆಲವೆಲ್ಲ ಸಂದರ್ಭದಲ್ಲಿ ಯಾವುದೇ ಕಾರಣವಿಲ್ಲದೆ ಇದ್ರೂ ನಮಗೆ ಮನಃಶಾಂತಿ ಹಾಳಾಗ್ತಾ ಇರುತ್ತೆ, ನಿದ್ದೆ ಬಾರದೇ ಇರೋದು ಮುಂತಾದ ಕಾರ್ಯಗಳಿಂದ ನೊಂದು ಸಮೇತ ನಮಗೆ ಗ್ರಹಗಳ ಕಾಟ, ಮಾಟ ಮಂತ್ರಗಳ ವಿಷಯದಲ್ಲಿ ಕೆಲವರು ಆಸಕ್ತಿ ವಹಿಸಿ ಅದರ ಹಿಂದೆ ಪರಿಹಾರಕ್ಕೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು. ನೋಡಿ, ಯಾವುದೋ ಒಂದು ವ್ಯಕ್ತಿ ವೈರಿಗಳು ಅಂದರೆ ಶತ್ರುಗಳು ಅಂದಾಗ ನಮಗೆ ನಾವಾಗೇ ತಂದು ಹಾಕ್ಕೊಳ್ಳಲ್ಲ, ಸ್ನೇಹಿತರಾದವರು ಶತ್ರುಗಳಾಗ್ತಾರೆ. ವೈರಿಗಳು ಮಾಡುವಂಥ ವಿಚಿತ್ರ ಕಾರ್ಯಗಳನ್ನು ಮಾಡಿಸಿ ನಮಗೆ ಮಾಟ ಮಂತ್ರದ ಮೂಲಕ ನಮಗೆ ಮಾಡಿಸಾಕ್ತಾರೆ. ಯಾಕಂದರೆ ಇವತ್ತು ಸ್ನೇಹಿತರಾಗಿರ್ಬೋದು, ನಾಳೆ ನಮಗೆ ಅವರು ವಿರೋಧಿಗಳಾಗಿರ್ತಾರೆ, ಜೊತೆಗೇ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ನಮಗೆ ಇಂತಹ ಸಮಸ್ಯೆಗಳನ್ನು ತಂದು ಒಡ್ಡುತ್ತಾರೆ ಅಂತ ಹೇಳ್ತೀನಿ. ಯಾಕಂದರೆ ಮೊದಲನೇದಾಗಿ ಯಾವುದೇ ಕಾರಣಕ್ಕೂ ಒಬ್ಬರು ನಮ್ಮ ಏಳಿಗೆಯನ್ನು ಸಹಿಸದೇ ಇರ್ಬೋದು, ನಮ್ಮ ಜೊತೆಯಲ್ಲೇ ಇದ್ದು ನಮ್ಮ ಮನೆತನದ ವಿಷಯ, ನಮ್ಮ ವೈಯಕ್ತಿಕ ವಿಚಾರಗಳನ್ನು ತಿಳ್ಕೊಂಡೆ ನಮಗೆ ಗೊತ್ತಿದ್ದವರೇ ನಮಗೆ 100ಕ್ಕೆ 100 ಭಾಗ ಮಾಡಿಸುವಂಥದ್ದು. ಎಲ್ಲೋ ಇದ್ದವರು ಖಂಡಿತವಾಗ್ಲೂ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದರೆ ನಮ್ಮೊಂದಿಗೆ ಇದ್ದು, ನಮ್ಮ ಜೊತೆನೇ ತಿಂದು, ನಮ್ಮ ಜೊತೆನೇ ಕುಡಿದು, ಅಂದರೆ ನಮ್ಮ ಮನೆಯಲ್ಲೇ ಇದ್ದು ನಮ್ಮೆಲ್ಲ ಕಾರ್ಯಗಳನ್ನು ನೋಡಿ ಅಸೂಯೆ ಪಟ್ಟು ವೈರತ್ವವನ್ನೇ ಸಾಧಿಸಿ ಕೊನೆಗೆ ಅವರು ನಮಗೆ ತೊಂದರೆ ಮಾಡೋದೇ ಅವರು ಹೆಚ್ಚಿನ ರೀತಿಯಾಗಿರುತ್ತೆ. ಹಾಗಾಗಿ ಕೆಲವೊಂದೊಂದು ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತಂದರೆ, ನಮಗೆ ಹೆಚ್ಚಿನ ಕಾರ್ಯಗಳನ್ನು ಮಾಡಿಸಿದಂತಹ ಸಂದರ್ಭದಲ್ಲಿ ಕೆಲವೆಲ್ಲ ಒಂದು ಭೂತಕೋಪ, ಭೂತಬಾಧೆ, ಪ್ರೇತಬಾಧೆ, ಬ್ರಹ್ಮರಾಕ್ಷಸ ಬಾಧೆ, ಪಿಶಾಚಿ ಚೇಷ್ಟೆ ಅಂಥವೆಲ್ಲ ಇರುತ್ತೆ. ಅಂಥವೆಲ್ಲ ಇದ್ದಂತಹ ಸಂದರ್ಭದಲ್ಲಿ ನಮಗೆ ತುಂಬ ಕಾರ್ಯಗಳು ಕೈಗೂಡೋದೇ ಇಲ್ಲ. ಅದರ ವಿಚಾರವಾಗಿ ನಾವಿವತ್ತು ನೋಡೋಣ. ಯಾಕಂದರೆ ಶರೀರವು ತುಂಬ ಆಘಾತವಾಗೋದು, ಅಲಗಾಡೋವಂಥದ್ದು. ಕೆಲವ್ರನ್ನ ನೀವು ನೋಡ್ಬೋದು, ಹುಡುಗಿರು ನೋಡಿದ ತಕ್ಷಣ ನಾಚಿಕೆ ಪಟ್ಕೊಳ್ಳೋವಂಥದ್ದು, ಹಾಸಿಗೆಯನ್ನು ಅರ್ಧ ಹಾಕೋದು, ಸೆಕ್ಷುವಲಿಯಾಗಿ ಸುಮ್ಮನೆ ಬೇರೊಬ್ಬರ ಜೊತೆ ಹೋಗುವಂಥದ್ದು. ಕೆಲವರಿಗೆ ಮಾತೇ ಆಡಲ್ಲ, ಸುಮ್ಮನೆ ನಗ್ತಾ ಇರ್ತಾರೆ, ನೀವು ನೋಡ್ಬೋದು. ಕೆಲವರು ವಿನಾಕಾರಣ ನಗೋದು, ಆಮೇಲೆ ನೋಡಿದ ತಕ್ಷಣ ಓಡಿ ಹೋಗ್ಬಿಡೋದು. ಆಮೇಲೆ ಪ್ರಾಣಿಗಳಂತೆ ಸುಮ್ಮನೆ ಕೆಲವರು ಕಿರಿಕಿರಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಚೇಷ್ಟೆ ಮಾಡ್ತಾ ಇರೋದು. ಕೆಲವ್ರನ್ನ ನೀವು ನೋಡ್ಬೋದು, ಏನಾದರೂ ಒಂದು ತಂದು ಕೊಟ್ಟ ತಕ್ಷಣ ಒಂಥರ ಮೂಸಿ ನೋಡಿಬಿಟ್ಟು ಅದನ್ನು ಅನುಮಾನದಲ್ಲಿ ತಿನ್ನೋದು, ಯಾರೋ ಏನೋ ಹಾಕ್ಕೊಟ್ಬಿಟ್ಟಿದ್ದಾರೆ ಅಂತಂತ. ಹಾಗೆ ಕೆಲವೊಂದೊಂದು ಸತಿ ಅವರೇ ವಸ್ತುಗಳನ್ನು ತಂದಿರ್ತಾರೆ, ಇದು ನಂದಲ್ಲ ವಸ್ತು ಅಂತ ಹೇಳೋದು. ಆಮೇಲೆ ಆ ವಸ್ತುಗಳನ್ನೆಲ್ಲ ಹರಡಿಬಿಡುವಂಥದ್ದು, ಬಾಯಿಯಿಂದ ಕೆಲವರಿಗೆ ರಕ್ತ ಬರುವಂಥದ್ದು ಇರುತ್ತದೆ. ಹಲವಾರು ಪರಿಹಾರಗಳನ್ನು ಸಮೇತ ಮಾಡಿಕೊಂಡ್ರೆ ಹೋಗಿ ಇರಲ್ಲ. ಆಮೇಲೆ ತುಂಬ ತೀವ್ರವಾದಾಗ ಮೆದುಳಿನ ಮೇಲೆ ಸಮೇತ ಅವರಿಗೆ ಪರಿಣಾಮಗಳು ಬೀರುತ್ತೆ. ತಲೆ ಭಾರ ಆಗುವಂಥದ್ದು, ಮಲಗಿದಾಗ ನಿದ್ದೆ ಬರದೇ ಇರೋದು, ತುಂಬ ಅಂತಂದರೆ ತುಂಬ ಅಳುವುದು, ತುಂಬ ಬೆಚ್ಚುವಂಥದ್ದು. ಮಕ್ಕಳುಗಳಾಗಿದ್ದರೂ ಅಷ್ಟೇ, ದೊಡ್ಡವರಾಗಿದ್ದರೂ ಅಷ್ಟೇನೆ ನಾಲಿಗೆ ತುಂಬ ಒಣಗಿದಂತಾಗುತ್ತೋ.
ಜೊತೆಗೆ ಕೈಯಲ್ಲಿ ಏನೋ ಹಿಡ್ಕೊಂಡು, ಕೆಲವ್ರನ್ನ ನೀವು ನೋಡ್ಬೋದು ಕೈಯಲ್ಲಿ ಏನೋ ಹಿಡ್ಕೊಂಡು ಓಡಾಡ್ತಾ ಇರ್ತಾರೆ. ಆಮೇಲೆ ಸುಮ್ಮನೆ ಹೇಳಿದ್ದೇ ಹೇಳೋವಂಥದ್ದು, ಸುಮ್ಮನೆ ಪರಿತಪ್ಪಿಸುವಂಥದ್ದು, ಜೊತೆಗೆ ಎಚ್ಚರ ತಪ್ಪಿ ಬೀಳೋದು. ಕೆಲವರಿಗೆ ನೀವು ನೋಡಬೇಕು ಪದೇ ಪದೇ ಅಪಘಾತಗಳಾಗುವಂಥದ್ದು, ಹೃದಯಾಘಾತ ಆಗುವಂಥದ್ದು, ಪದೇ ಪದೇ ಅಪಘಾತಗಳಾಗುವಂಥದ್ದು, ಮುಖ ಒಂಥರ ಹಳದಿ ಬಣ್ಣ ತುಂಬಿಕೊಳ್ಳುವಂಥದ್ದು, ಒಂಥರ ಪೇಲ್ ಅಂತ ಹೇಳ್ತೀವಲ್ಲ, ಅಂತ ಮುಖದಲ್ಲಿ ಕಳೆನೇ ಇರಲ್ಲ, ಕಪ್ಪಾಗಿರುವಂಥದ್ದು. ಆಮೇಲೆ ಯಾವುದೋ ಒಂದು ವಸ್ತುಗಳನ್ನು ತುಂಬ ಕೋಪ ಬಂದರೆ ಪಡಾರ್ ಅಂತೇಳಿ ಒಡೆದಾಕ್ಬಿಡೋವಂಥದ್ದು, ಅದನ್ನೆಲ್ಲ ಮುರಿಯೋದು. ಜೊತೆಗೆ ಏನೇ ಒಂದು ನೀರು ಕುಡೀಲಿ ವಾಂತಿ ಆಗೋದು, ಅಥವಾ ಏನೇ ಒಂದು ಹೊಟ್ಟೆಗೆ ತಿಂದಿರಲಿ ಅದು ಬೇದಿ ಆಗಿಬಿಡೋದು, ಈ ಥರ ಎಲ್ಲ ಆಗ್ತಾ ಇರುತ್ತೆ. ಜೊತೆಗೆ ಕೆಲವರ ಕಣ್ಣು ಕೆಂಪಾಗ್ಬಿಡುವಂಥದ್ದು, ಕೆಂಪಾಗಿ ಇನ್ನೇನೋ ಅವ್ರಿಗೆ ಏನೋ ಆಗೋಗ್ಬಿಟ್ಟಿದೆ ಅನ್ನೋದು ಆ ಥರ ಆಗ್ತಾ ಇರುತ್ತೆ. ಕೆಲವರಿಗೆ ವಾಂತಿ, ಭೇದಿ, ಕಾಲುಗಳು ಮೀನಖಂಡ ಅಂತ ಏನಿದೆ, ಅಥವಾ ಕಾಫ್ ಮಸಲ್ಸ್ ಅಂತ ಏನು ಹೇಳ್ತೀವಿ, ಅದೆಲ್ಲವೂ ಒಂಥರ ಸೆಳೆತ ಉಂಟಾಗುತ್ತೆ. ಕೆಲವರಿಗೆ ನೀವು ನೋಡ್ಬೋದು ಪದೇ ಪದೇ ಹೊಟ್ಟೆ ನೋವು ಬರುವಂಥದ್ದು, ಹೊಟ್ಟೆ ನೋವು ಎಲ್ಲಿ ತೋರಿಸಿದ್ರೂ ಅವರಿಗೆ ಸರಿಯಾಗೋದಿಲ್ಲ. ಹಾಗೆ ಕೆಲವರಿಗೆ ನೀವು ನೋಡ್ಬೋದು ಪಾಲ್ಪಿಟೇಷನ್ ಅಂತ ಹೇಳ್ತೀವಿ ನಾವು, ಹೃದಯ ಅಂದರೆ ಹೃದಯದ ಒಂದು ಬಡಿತ ಅಂತ ಏನಿದೆ, ಡಯಾಸ್ಟಾಲಿಕ್ ಸಿಸ್ಟಾಲಿಕ್ಕು, ಅದು ತುಂಬ ಅತೀವವಾಗಿ ಆಗೋದು, ಕಮ್ಮಿಯಾಗಿ ಆಗೋದು, ಪಲ್ಸ್ ರೇಟು ಜಾಸ್ತಿ ಆಗೋದು, ಮೀನಖಂಡಗಳಲ್ಲಿ ನೋವು ಬರೋದು, ಕೈಕಾಲುಗಳಲ್ಲಿ ನೀರಿಗೆ ಹಾಕಿದ್ರೆ ಒಂಥರ ತಣ್ಣಗಾಗೋದು. ಆಮೇಲೆ ಹೆಣ್ಮಕ್ಳಿಗಂತೂ ಋತು ಸಮಯ ಬಂತು ಅಥವಾ ಪೀರಿಯಡ್ಸ್ ಟೈಮ್ ಬಂತು ಅಂದರೆ ತುಂಬ ಬದಲಾಗೋದು, 15 ದಿನಕ್ಕೊಮ್ಮೆ 30 ದಿನಕ್ಕೆ ಸರಿಯಾಗಿ ಆಗದೇ ಇರೋದು, ಕೆಟ್ಟ ವಾಸನೆ ಬರೋದು. ಆಮೇಲೆ ಏನೋ ಒಂದು ದೌರ್ಭಾಗ್ಯ, ಆಮೇಲೆ ಕಿಬ್ಬೊಟ್ಟೆ ಅಂತ ಏನಿರುತ್ತೆ ಕೆಳಗಡೆ ಹೊಟ್ಟೆಯಲ್ಲಿ ಸುಮ್ಮನೆ ನೋವು ಬರ್ತಾ ಇರೋದು, ಕಣ್ಣು ಮಂಜುಗಳಾಗೋದು, ಜೊತೆಗೆ ಶರೀರದಲ್ಲಿ ನಿತ್ರಾಣ ಅಂತ ಅನ್ಸೋದು, ಎಷ್ಟೇ ಆಹಾರವನ್ನು ಸೇವನೆ ಮಾಡಿದ್ರು ನಿತ್ರಾಣ ಥರ ಇರೋದು, ಕೆಟ್ಟ ಕನಸು ಬಿಡೋದು, ಮುಟ್ಟುಗಳಾದಂಥ ಸಂದರ್ಭದಲ್ಲಿ ತುಂಬ ಹೊಟ್ಟೆ ನೋವು ಬರುವಂಥದ್ದು, ಬಾಯಿಯಿಂದ ವಾಸನೆ ಬರೋದು, ಋತುಸ್ರಾವದಲ್ಲಿ ಕೆಟ್ಟ ವಾಸನೆ ಬರುತ್ತೆ, ಕಪ್ಪಾಗಿ ಹೋಗುವಂಥದ್ದು. ಆಮೇಲೆ ತುಂಬ ಅಂಥ ಸಮಯದಲ್ಲಿ ಕೋಪ ಬರೋದು, ಮಲ್ಕೊಂಬಿಡೋದು, ಕೆಲವರು ಉದಾಸೀನರಾಗಿ ಕೂತ್ಕೊಳ್ತಾ ಇರ್ತಾರೆ. ಆಮೇಲೆ ಕೆಲವರಿಗೆ ನೀವು ನೋಡಬೇಕು ತುಂಬ ಬಾಯಾರಿಕೆ ಆಗ್ತಾ ಇರುತ್ತೆ. ಕೆಲವರು ಬಟ್ಟೆ ಎಲ್ಲ ಹರಿದು ಹಾಕುವಂಥದ್ದು, ಹೊಡೆದಾಟಕ್ಕೆ ಸಮೇತ ಕೆಲವರು ರೆಡಿಯಾಗಿರ್ತಾರೆ. ಆಮೇಲೆ ಸಿಕ್ಕ ವಸ್ತುಗಳ ಮೇಲೆ ಅವರು ಬಿಸಾಡೋದು, ಆಕ್ರಮಣ ಮಾಡೋದು ಮಾಡ್ತಾರೆ. ಕೆಲವ್ರನ್ನ ನೀವು ನೋಡಬೇಕು, ಒಂದು ಸತಿ ಸೀನ್ ಬಂದರೆ 10ರಿಂದ 15 ಸತಿ, 20 ಸತಿ, 30 ಸತಿ ಆ ಥರ ಸೀನು ಸತತವಾಗಿ ಬರೋದು, ಒಂಥರ ಗಂಟ್ಲು ನೋವು ಬರೋದು, ಗಂಟ್ಲು ಸಿಕ್ಕಾಕೊಂಡಂಗೆ ಆಗೋದು. ಆಮೇಲೆ ಇವರಿಗೆ ಯಾರೋ ಇತ್ತೀಚಿನ ದಿನಗಳಲ್ಲಿ ಅಥವಾ ನಮ್ಮ ಪೂರ್ವಿಕರು ಸತ್ತಂತೆ ನಮಗೆ ಕಾಣ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ. ಅದರ ಜೊತೆಗೆ ತಲೆ ಸುತ್ತಿ ಬರುವಂಥದ್ದು, ಹತ್ತಿರ ಯಾವುದೋ ವಸ್ತು ಇರುತ್ತೆ ಕಾಣಿಸದೇ ಇರುವಂಥದ್ದು. ಆಮೇಲೆ ಕೆಲವರಿಗೆ ಮಲಮೂತ್ರ ಅಂತ ಏನಿದೆ, ಮಲದಲ್ಲಿ ರಕ್ತ ಬರುವಂಥದ್ದು, ಕೆಲವರಿಗೆ ತುಂಬ ಸಿಟ್ಟಿಂದ ಮಾತಾಡೋದು, ಇಲ್ಲದ್ರೆ ಕತ್ಲೆ ಕೋಣೆಯಲ್ಲಿ ಹೋಗಿ ಕೂತ್ಕೊಳ್ಳೋಂಥದ್ದು, ಪದೇ ಪದೇ ಜ್ವರ ಬರೋದು, ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ತುಂಬ ಕಷ್ಟಗಳಾಗುವಂಥದ್ದು, ತುಂಬ ಸುಸ್ತು, ಮೈಕೈ ನೋವು, ಎದ್ದೇಳೋಕ್ಕೆ ಆಗಲ್ಲ, ಈ ಥರ ಎಲ್ಲ ರೀತಿಯಲ್ಲಿ ಸಮಸ್ಯೆಗಳು ಇರುತ್ತೆ. ಯಾಕಂದರೆ ಎಷ್ಟೋ ಜನ ಸುಖದಿಂದ, ಶಾಂತಿಯಿಂದ, ನೆಮ್ಮದಿಯಿಂದ ಬರ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಯಾರೋ ಬಂದು ನಮ್ಮನ್ನು ದುರ್ಬಲ ವ್ಯಕ್ತಿಗಳನ್ನಾಗಿ ಮಾಡಿಬಿಡ್ತಾರೆ. ಅವರು ಏನೂ ಸಾಧಿಸೋಕ್ಕೆ ಸಾಧ್ಯ ಇಲ್ಲ. ಸಾಧನೆ ಮಾಡಿ ಚೆನ್ನಾಗಿರೋರನ್ನ ಕಂಡ್ರೆ ಅಸೂಯೆ ಪಡ್ತಾರೆ ಹೊರತು ಕಾರಣ ಇಲ್ಲದೆ ಯಾವುದೋ ಒಂದು ಸಾಧಕರೊಡನೆ ಅಥವಾ ಯಾವುದೋ ಚೆನ್ನಾಗಿರೋರೊಡನೆ ಜಗಳ ತೆಗಿತಾರೆ. ಕೊನೆಗೆ ಅವರೊಂದಿಗೆ ವೈರತ್ವವನ್ನು ಪಡ್ಕೊಂಡು ಅವ್ರಿಗೂ ತೊಂದರೆ ಮಾಡಿ, ಉತ್ತಮ ಜನರಿಗೂ ತೊಂದರೆ ಮಾಡಿ, ಅವರೇನು ಮಾಡ್ತಾರೆ, ಬೇರೆ ರೀತಿಯಲ್ಲಿ ಡೈರೆಕ್ಟಾಗಿ ನಮಗೆ ಹೊಡೆಯೋಕ್ಕಾಗದೇ ಇದ್ದಂಥ ಸಂದರ್ಭದಲ್ಲಿ ಈ ಥರ ಬೇರೆಯವ್ರನ್ನ ತಮಗೆ ಹೊಟ್ಟೆ ಕಿಚ್ಚು ಇದ್ದಂಥ ಸಂದರ್ಭದಲ್ಲಿ ನಾನಾ ರೀತಿಯ ಒಂದು ರೀತಿಯಲ್ಲಿ ಬೇರೆಯವ್ರನ್ನ ಸುಡಲಿಕ್ಕೆ ನೋಡ್ತಾರೆ. ಆದರೆ ಅವರು ಯೋಚನೆ ಮಾಡಲ್ಲ, ಈ ಕಿಚ್ಚು ನನ್ನನ್ನೇ ಸುಡುತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ತಮಗಾಗುವಂತಹ ಸಮಸ್ಯೆಯನ್ನು ಇತರರ ಮುಖಾಂತರ, ಅಂದರೆ ಬೇರೆ ಮೌಲ್ಯಗಳಿರ್ಬೋದು, ತಾಂತ್ರಿಕರಿರ್ಬೋದು, ಅವರ ಮುಖಾಂತರ ಕಾರ್ಯಗಳನ್ನು ಸಿದ್ಧಿಸ್ಕೊಂಡು ಈ ಥರ ಬೇರೆಯವರಿಗೆ ಸಮಸ್ಯೆಗಳನ್ನು ನಾವು ಮಾಡ್ತಾರೆ. ಇಂತಹ ಸಂದರ್ಭದಲ್ಲಿ ನಾವು ಧೈರ್ಯವಾಗಿ ಇದ್ದು, ನಮಗೆ ಇಂಥ ಸಮಸ್ಯೆಗಳು ಆಗಿದೆ ಅಂತ ಗೊತ್ತಿದ್ರೂ ನಾವು ಅದನ್ನು ಪರಿಹಾರವನ್ನು ನಾವು ಮಾಡಿಕೊಳ್ಳೇಬೇಕಾಗುತ್ತೆ. ಹಾಗಾಗಿ ಯಾವುದೇ ಗ್ರಹಗಳ ಕಾಟ, ಮಾಟ, ಮಂತ್ರಗಳ ವಿಷಯದಲ್ಲಿ ನಿಮಗೆ ಸಮಸ್ಯೆಗಳು ಆದಂಥ ಸಂದರ್ಭದಲ್ಲಿ ಮೊದಲಿಗೆ ಕುಲದೇವರನ್ನು ಹಿಡಿದು ಆ ನಂತರ ಪರಿಹಾರಗಳನ್ನು ಮಾಡಿಕೊಳ್ಳಿ ಅಂತ ಹೇಳ್ತೀನಿ. ಸೊ ಈಗಾಗಲೇ ಎಷ್ಟೋ ಜನ ಪರಿಹಾರ ಕಂಡುಕೊಂಡವರು ಇದ್ದಾರೆ. ಯಾಕಂದರೆ ನಾನು ಬೇರೆಯವ್ರ ಥರ ವೀಡಿಯೋ ಮಾಡಿ ಹಾಕಲ್ಲ, ಯಾಕಂದರೆ ಪ್ರತಿಯೊಬ್ಬರಿಗೂ ಅದರ ಬಗ್ಗೆ ವೈಯಕ್ತಿಕವಾದಂತಹ ಬದುಕು ಇದೆ. ಹಾಗೆ ಕೆಲವರಿಗೆ ಶಾಕಿನಿ ಢಾಕಿನಿಗಳ ದೋಷಗಳು ಸಮೇತ ಇರುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರಗಳನ್ನು ಸಮೇತ ಮಾಡ್ಕೋಬೇಕಾಗುತ್ತೆ.
ಹಾಗೆ ಯಾರಿಗಾದರೂ ಈ ಥರ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ನಿಮ್ಮ ಕುಲದೇವರ ದೇವಸ್ಥಾನಕ್ಕೆ ಕೊಡಿ, ದೇವಸ್ಥಾನಕ್ಕೆ ಭೇಟಿ ಕೊಡಿ, ಇಲ್ಲವೇ ನಿಮ್ಮ ಗ್ರಾಮ ದೇವಿಯ ದೇವಸ್ಥಾನಕ್ಕೆ ಭೇಟಿ ಕೊಡಿ. ಹಾಗೆಯೇ ನಿಮಗೆ ಹಲವಾರು ಸಂದರ್ಭದಲ್ಲಿ ತುಂಬ ಕಷ್ಟ ಆಗ್ತಾ ಇದೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಿಮ್ಮ ಕುಲದೇವರಿಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನು ಸಮೇತ ನೀವು ಪಠನೆಯನ್ನು ಮಾಡ್ಬೋದು ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಹಾಗೆಯೇ ಈಗ ಎಷ್ಟೋ ಬಾರಿ ಮಂತ್ರಗಳನ್ನ ನಾವು ಪಠನೆಯನ್ನು ಮಾಡ್ತಿರ್ತೀವಿ. ಮಂತ್ರಗಳನ್ನ ಪಠನೆ ಮಾಡಿ ನಮಗೆ ಆಗ್ತಾ ಇಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಅದಕ್ಕೆ ಅದರದೇ ಆದಂತಹ ರೀತಿ ನೀತಿಗಳು ಇರುತ್ತೆ. ಹಾಗಾಗಿ ನೀವು ಮಂತ್ರಗಳ ಪಠನೆಗೆ ಹೆಚ್ಚು ಒತ್ತನ್ನು ಸಮೇತ ನೀವು ಕೊಡಬೇಕು. ಇವತ್ತು ನಾನಿಲ್ಲಿ ಹೇಳ್ತಾ ಇರುವಂತಹ ಮಂತ್ರ ಬಂದು ನಿಮಗೆ ಅದು ಮಾಂತ್ರಿಕ ಬಾಧೆಗಳಾಗಿರಲಿ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇರಲಿ, ಭೂತ ಪ್ರೇತ ಪಿಶಾಚಿ ಶಾಕಿನಿ ಢಾಕಿನಿ ಈ ಥರ ಯಾವುದೇ ಸಮಸ್ಯೆಗಳು ಇದ್ದರೂ ಸಮೇತ ಈ ಮಂತ್ರವನ್ನು ನೀವು ಪಠನೆಯನ್ನು ಮಾಡ್ಬೋದು ಅಂತ ಹೇಳ್ತೀನಿ. ಇಲ್ಲಿ ಬಂದು ಮೃತ್ಯುಂಜಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಅಂತ. ಅಂದರೆ ಶಿವನೇ ಮೃತ್ಯುವನ್ನು ಗೆದ್ದವನು, ಜೊತೆಗೆ ರುದ್ರದೇವನೇ ಕೊರಳಲ್ಲಿ ವಿಷ ಧರಿಸಿ ನೀಲಕಂಠ ನೆನೆಸಿದವನು, ಮಹಾದೇವನೇ ನಿನಗೆ ನಮಸ್ಕಾರಗಳು. ಯಾಕಂದರೆ ಎಲ್ಲರಿಗೂ ಗೊತ್ತಿರುವಂತಹ ಕತೆ ಸಮುದ್ರ ಮಂಥನದ ಕತೆ. ಆ ಕೋಲಾಹಲವಾದಂತಹ ವಿಷ ಹೊರಗಡೆ ಬಂದಂಥ ಸಂದರ್ಭ ಭೂಲೋಕದಲ್ಲಿ ಹರಡಬಾರದು ಅಂತೇಳಿ ಶಿವ ಯಾವ ರೀತಿ ಆ ಸಮುದ್ರ ಮಂಥನದಲ್ಲಿ ಬಂದಂತಹ ವಿಷವನ್ನು ಕುಡಿದು ತಾನು ನೀಲಕಂಠನಾದ್ನೋ ಆ ತಾಯಿ ಪಾರ್ವತಿ ಹೋಗಿ ನಿಲ್ಲಿಸ್ತಾಳೆ. ಅಂತಹ ಶಿವನೇ ವಿಷವನ್ನು ಕುಡಿದ್ರೂ ಅವನು ಹೇಗೆ ತಪಸ್ಸಿನ ಮುಖಾಂತರ ಬರ್ತಾನೋ ಅದೇ ಥರ ನಾವು ಇಂತಹ ಸಮಸ್ಯೆಗಳಿಗೆ, ಅದು ಯಾವುದೇ ಸಮಸ್ಯೆಗಳು, ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿ, ದೃಷ್ಟಿದೋಷಗಳು ಯಾವುದೇ ಇರಲಿ, ಇಂತಹ ಒಂದು ಶಿವನಿಗೆ ಸಂಬಂಧಪಟ್ಟಂತಹ ಇಂತಹ ಒಂದು ಮಂತ್ರಗಳನ್ನು ನಾವು ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಮ್ಮ ಜೀವನದಲ್ಲಿ ಸುಖವೇ ಉಂಟಾಗುತ್ತೆ ಅಂತ ಹೇಳ್ಬೋದು. ಇದನ್ನು ಕೇಳ್ತಾರೆ, ಈ ಮೇಡಮ್ ಒಂದೇ ಸತಿ ಹೇಳ್ಬಿಟ್ರೆ ಆಯ್ತದ, ಒಂದೇ ಸತಿ ಹೇಳಿದ್ರೆ ಆಗುತ್ತಾ? ಖಂಡಿತವಾಗ್ಲೂ ಇಲ್ಲ. ನೀವು ಇದನ್ನು ಸತತವಾಗಿ ಪಠನೆಯನ್ನು ಮಾಡಬೇಕು. ಅದಕ್ಕೆ ಯಾವುದೇ ಒಂದು ಮಂತ್ರಗಳನ್ನಾಗಿರ್ಬೋದು, ಯಾವುದೇ ಒಂದು ತಂತ್ರಗಳನ್ನು ನಾವು ಹೇಳಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಅದಕ್ಕೆ ಅದರದೇ ಆದಂತಹ ರೀತಿ ನೀತಿಗಳಿರುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಇದು ಸರಳವಾಗಿಯೇ ಕೊಟ್ಟಿದ್ದೀನಿ. ಇಂತಹ ಮಂತ್ರಗಳನ್ನು ನೀವು ಪಠನೆ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಯಾರಾದರೂ ಇದಕ್ಕೆ ಸಂಬಂಧಪಟ್ಟಂತಹ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳು ಅಥವಾ ಸೂಪರ್ ನ್ಯಾಚುರಲ್ ಎನರ್ಜೀಸ್ ಅಂತ ಏನಿದೆ ಅದಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಇದ್ದಂಥ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ 7019806595ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಮತ್ತೊಮ್ಮೆ ಧನ್ಯವಾದಗಳು.